ಕಂಪ್ನಿ ಮ್ಯಾಟರ್ ಆಗುತ್ತೆ. ನೀವು 10 ನಿಮಿಷ ಈ ಮದ್ಯಪಾನ ಕುಡಿಯೋರ್ ಜೊತೆ ಏನಾದ್ರೂ ಕೂತ್ಕೊಂಡ್ರೆ ನಿಮ್ಗೆ ಅನ್ಸುತ್ತೆ ಜೀವನದಲ್ಲಿ ಏನು ಟೆನ್ಷನ್ ಇಲ್ವೇನೋ ಅಂತ. ನೀವು 9 ನಿಮಿಷಗಳ ಕಾಲ ಏನಾದ್ರೂ ಸಾಧುಗಳವ್ರ ಜೊತೆ ಕೂತ್ಕೊಂಡ್ರೆ ನಿಮ್ಗೆ ಅನ್ಸುತ್ತೆ ಎಲ್ಲಾನು ದಾನ ಮಾಡ್ಬಿಡ್ಲಾ ಅಂತ. ನೀವು 8 ನಿಮಿಷಗಳ ಕಾಲ ನಮ್ಮ ನಾಯಕರ ಜೊತೆ ಏನಾದ್ರೂ ಕೂತ್ಕೊಂಡ್ರೆ ನಿಮ್ಗೆ ಅನ್ಸುತ್ತೆ ನಾವು ಓದಿದ್ದು ಬರ್ದಿದ್ದು ಏನಕ್ಕೂ ಪ್ರಯೋಜನನೇ ಇಲ್ವಾ ಅಂತ. ನೀವು 7 ನಿಮಿಷಗಳ ಕಾಲ ಏನಾದ್ರೂ LIC ಏಜೆಂಟ್ ಅವ್ರ ಜೊತೆ ಏನಾದ್ರೂ ಕೂತ್ಕೊಂಡ್ರೆ ನಿಮ್ಗೆ ಅನ್ಸುತ್ತೆ ಸಾಯೋದೇ ವಾಸಿ ಅಂತ. 6 ನಿಮಿಷಗಳ ಕಾಲ ನೀವೇನಾದ್ರೂ ಒಳ್ಳೆ ಉದ್ಯಮಿಯವ್ರ ಜೊತೆ ಏನಾದ್ರೂ ಕೂತ್ಕೊಂಡಾಗ ನಿಮ್ಗೆ ಅನ್ಸುತ್ತೆ ನೀವು ತುಂಬಾ ಕಡಿಮೆ ದುಡಿತಾ ಇದ್ದೀರಾ ಅಂತ. 5 ನಿಮಿಷಗಳ ಕಾಲ ನೀವೇನಾದ್ರೂ ವಿಜ್ಞಾನಿಯವ್ರ ಜೊತೆ ಕೂತ್ಕೊಂಡ್ರೆ ನಿಮ್ಗೆ ಅನ್ಸಕ್ ಶುರು ಆಗುತ್ತೆ ನಮ್ಗೇನು ಗೊತ್ತೇ ಇಲ್ಲ ಅಂತ. ನೀವು 4 ನಿಮಿಷಗಳ ಕಾಲ ಏನಾದ್ರೂ ಒಳ್ಳೆ ಶಿಕ್ಷಕರ ಜೊತೆ ಕೂತ್ಕೊಂಡಾಗ ಅನ್ಸುತ್ತೆ ನಿಮ್ಗೆ ನಾನು ಮತ್ತೆ ವಿದ್ಯಾರ್ಥಿ ಆಗೋಗ್ಬಿಡ್ಲಾ ಅಂತ. ನೀವು 3 ನಿಮಿಷಗಳ ಕಾಲ ಏನಾದ್ರೂ ರೈತರ ಜೊತೆ ಕೂತ್ಕೊಂಡಾಗ ನಿಮ್ಗೆ ಅನ್ಸುತ್ತೆ ನಾವೇನು ಕಷ್ಟನೇ ಪಡ್ತಾ ಇಲ್ಲ ಅಂತ. ನೀವು 2 ನಿಮಿಷಗಳ ಕಾಲ ಏನಾದ್ರೂ ಸೈನಿಕರ ಜೊತೆ ಏನಾದ್ರೂ ಕೂತ್ಕೊಂಡ್ರೆ ನಿಮ್ಗೆ ಅನ್ಸಕ್ ಶುರು ಆಗುತ್ತೆ ನಾವು ಮಾಡ್ತಾ ಇರೋದು ಸೇವೆ ಆಗ್ಲಿ ಇಲ್ಲ ತ್ಯಾಗ ಆಗ್ಲಿ ಏನಕ್ಕೂ ಬೇಡ ಅಂತ. ಅದೇ 1 ನಿಮಿಷಗಳ ಕಾಲ ನೀವೇನಾದ್ರೂ ನಿಮ್ ಒಳ್ಳೆ ಸ್ನೇಹಿತರ ಜೊತೆ ಕೂತ್ಕೊಂಡಿರುವಾಗ ನಿಮ್ಗೆ ಅನ್ಸಕ್ ಶುರು ಆಗುತ್ತೆ ಜೀವನ ಸ್ವರ್ಗ ಅಂತ. ಆದರೆ ನೀವೇನಾದ್ರೂ 1 ನಿಮಿಷಗಳ ಕಾಲ ನಿಮ್ಮ ಹೆಂಡತಿಯೊಡನೆ ಕುಳಿತುಕೊಂಡಾಗ ನಿಮ್ಗೆ ಅನ್ಸಕ್ ಶುರು ಆಗುತ್ತೆ ಈ ಪ್ರಪಂಚದ ಅತಿ ದೊಡ್ಡ ಮುಟ್ಟಾಳ, ಅನುಪಯುಕ್ತ ಮತ್ತು ಪ್ರಯೋಜನ ಇಲ್ದಿರೋಂತ ಮನುಷ್ಯ ನೀವೇ ಎಂದು. ಯಾಕಂದ್ರೆ ಪ್ರತಿಯೊಂದಕ್ಕೂ ಕಂಪ್ನಿ ಮ್ಯಾಟರ್ ಆಗುತ್ತೆ.